ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಬರೀ. ಹಾಗೆಯೇ ಸಾಧ್ಯ ಇದ್ದರೆ ಸಾಧ್ಯ ಆದಷ್ಟು ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಬೇಕಾದವರು, ಬೆಳೆಸಬೇಕಾದವರು, ಬೆಂಬಲ ಕೊಡಬೇಕಾದವರು ತಾವು. ಎಸ್, ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಇವತ್ತು ಕೂಡ ಬಹಳ ಗಂಭೀರವಾದ ಚರ್ಚೆ ನಡೀತಾ ಇರೋದು ಚನ್ನಪಟ್ಟಣ ಚುನಾವಣೆ ಬಗ್ಗೆ. ಒಂದು, ಚನ್ನಪಟ್ಟಣದ ಚುನಾವಣೆ ಇಲ್ಲಿಯವರೆಗಿನ ಬೆಳವಣಿಗೆಯನ್ನು ಗಮನಿಸಿದರೆ ಇನ್ನೂ ಕೆಲವು ಬೆಳವಣಿಗೆಗಳಿಗೆ ಕಾರಣ. ಒಂದು, ಭಾರತೀಯ ಜನತಾ ಪಕ್ಷ ಏನಿದೆ ಅದರ ಒಳಗಡೆ ಒಂದು ಒಡಕು ಮೂಡಿದೆ. ಕೆಲವು ನಾಯಕರುಗಳು ಇನ್ನೂ ಕೂಡ ಯೋಗೇಶ್ವರ್ ಅವರಿಗೆ ಬೆಂಬಲ ಕೊಡ್ತಿದ್ದಾರೆ. ಕೆಲವು ನಾಯಕರು ಸಾಧ್ಯನೇ ಇಲ್ಲ, ಅಟ್ ಎನಿ ಕಾಸ್ಟ್ ಯೋಗೇಶ್ವರ್ಗೆ ಟಿಕೆಟ್ ಕೊಡಕೂಡದು ಅಂತ ಯತ್ನ ಮಾಡ್ತಿದ್ದಾರೆ. ಇಂತಹ ಒಂದು ಸ್ಥಿತಿಯನ್ನು ನಿರ್ಮಿಸುವುದರಲ್ಲಿ JDS ನಾಯಕರು, ಕೇಂದ್ರ ಸಚಿವರು ಆಗಿರುವ ಕುಮಾರಸ್ವಾಮಿ ಅವರು ಯಶಸ್ವಿಯಾಗಿದ್ದಾರೆ. ಸೊ ಅಂದರೆ BJPಯ ಒಳಗಡೆನೆ ಒಂದು ಭಿನ್ನಾಭಿಪ್ರಾಯವನ್ನು, ಒಂದು ಅಸ್ಥಿರತೆಯನ್ನು ಮೂಡಿಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಅದರ ಜೊತೆಗೆ ಕಳೆದ 2 ದಿನಗಳಿಂದ ಕುಮಾರಸ್ವಾಮಿಗಳು ನೀಡ್ತಾ ಇರುವ ಹೇಳಿಕೆಗಳೇನಿವೆ ಅದು ಒಂದು ಗುಂಪನ್ನು ಟಾರ್ಗೆಟ್ ಮಾಡುತ್ತೆ. ಯಾವುದು ಗುಂಪು? ಅವ್ರು ಯಾರು ಟಾರ್ಗೆಟ್ ಮಾಡ್ತಿದ್ದಾರೆ? ನಿಮಗೆ ನೆನಪಿರಬಹುದು, BJPಯ ಕೆಲವು ನಾಯಕರುಗಳು ದೆಹಲಿಗೆ ಹೋಗಿ ಯೋಗೇಶ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಒತ್ತಾಯವನ್ನು ಮಾಡಿದ್ರು. ಅದರಲ್ಲಿ ಬೊಮ್ಮಾಯಿ ಅವರು ಇದ್ರು, ಆ ಗುಂಪಿನಲ್ಲಿ ಅಶೋಕ್ ಅವರು ಇದ್ರು, ಅರವಿಂದ್ ಬೆಲ್ಲದವರು ಇದ್ರು, ಬಹಳಷ್ಟು ಜನ ಇದ್ರು. ಸೊ ಆ ಗುಂಪಿನ ಮೇಲೆ ಕುಮಾರಣ್ಣ ಟಾರ್ಗೆಟ್ ಮಾಡಿದ್ದಾರೆ ನಿನ್ನೆ. ಅವರು ಹೇಗೆ ಅಂತಂದ್ರೆ ಈ ನಾಯಕರಿಗೆಲ್ಲ ಉರಿಬೇಕು ಆ ರೀತಿ ಹೇಳಿದ್ದಾರೆ. ಸೊ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ಬರದಂತೆ ತಡೆಯೋದಕ್ಕೆ ಏನು ಮಾಡಬೇಕು ಅಂತ ಮಾತನಾಡ್ತಾ BJPಯ ಒಳಗಡೆಯವರು ಕೆಲವರು ಏನು ಮಾಡ್ತಿದ್ದಾರೆ ಅವ್ರು ಅರ್ಥ ಮಾಡ್ಕೋಬೇಕು. ಅದ್ರ ಜೊತೆಗೆ ಮೋದಿಯವರನ್ನ ಎಳತ್ತಂದಿದ್ದಾರೆ. ಮೋದಿಯವರ ಇಮೇಜು, ನಾವು ಚನ್ನಪಟ್ಟಣವನ್ನು ಗೆದ್ದು ಮೋದಿಯವರಿಗೆ ಆ ಜಯವನ್ನು ಅರ್ಪಿಸಬೇಕು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಆದರೆ BJP ಹೈಕಮಾಂಡ್ ಈಸ್ ಆಲ್ಸೋ ಪ್ಲೇಯಿಂಗ್ ಇಟ್ಸ್ ಗೇಮ್ ಅಂತ. ಈ ವಿವಾದ ಏನಿದೆ, ಈ ಬಿಕ್ಕಟ್ಟು ಏನಿದೆ ಮೈತ್ರಿ ಪಕ್ಷದ ಒಳಗಡೆ, ಈ ಬಿಕ್ಕಟ್ಟು ಹಾಗೇ ಇರಲಿ ಅನ್ನುವ ಆಲೋಚನೆ BJP ವರಿಷ್ಠರಿಗಿದ್ದಂತೆ ಇದೆ. ಕೊನೆಯವರೆಗೆ ಈ ಬಿಕ್ಕಟ್ಟಿರಬೇಕು, ಆ ಮೂಲಕ ಸನ್ಮಾನ್ಯ ಕುಮಾರಸ್ವಾಮಿಯನ್ನು ನಿಯಂತ್ರಿಸಬಹುದಾ? ಒಂದು, ಕುಮಾರಸ್ವಾಮಿಯವರು BJPಯ ರಾಷ್ಟ್ರ ನಾಯಕರನ್ನ ಹಿಡಿದುಕೊಂಡು ರಾಜ್ಯ BJPಯನ್ನು ನಿಯಂತ್ರಿಸುವುದಕ್ಕೆ ಯತ್ನ ನಡೆಸ್ತಾ ಇದ್ರು. ಆದರೆ ಯಾವಾಗ ಚನ್ನಪಟ್ಟಣದ ವಿಚಾರ ಬಂತು, ಯೋಗೇಶ್ವರಿಗೆ ಈ ಎಲ್ಲ ನಾಯಕರು ಬೆಂಬಲ ಕೊಟ್ಟ ಮೇಲೆ ಈ ಏನೋ ಅಂತಾರೆ ಮಗುವಿಗೆ ಚೂಟದು ಮತ್ತು ತೊಟ್ಟಿಲ್ ತೂಗುವ ಕೆಲಸ, ಆ ಕೆಲಸವನ್ನು BJP ಓರಿಟ್ರೆ ಬಡ್ದಾಗ ಕಾಣುತ್ತೆ. ಅವರೇ ಏನು ಅಂದರೆ ಇದ್ರಲ್ಲಿ ಮುಗಿಸ್ಬಿಡ್ಬೋದಾಗಿತ್ತು ಅಲ್ವಾ? ಸೊ ಯಡಿಯೂರಪ್ಪನ ಹೇಳಿಕೆಯನ್ನು ಗಮನಿಸಿ. ಯಡಿಯೂರಪ್ಪ ಇಸ್ ವೆರಿ ಮಚ್ ಕ್ಲಿಯರ್, ಅಟ್ ಎನಿ ಕಾಸ್ಟ್ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡಕೂಡದು. ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡುವುದಕ್ಕೆ ವಿರೋಧ, ಯಾಕಂದರೆ ಅದು ರಾಜಕೀಯ ವೈರ. ಯಡಿಯೂರಪ್ಪನವ್ರನ್ನ ಇಳಿಸುವುದರಲ್ಲಿ ಯೋಗೀಶ್ ಅವರ ಪಾತ್ರ ಏನಿದೆ, ಆ ಪಾತ್ರ ಇತ್ತು ಆವಾಗ, ಅದನ್ನು ಯಡಿಯೂರಪ್ಪ ಮರೆತಿಲ್ಲ. ಸೊ ಆ ಕಾರಣಕ್ಕೆ ಈಸ್ ವೆರಿ ಮಚ್ ಕ್ಲಿಯರ್. ಅದ್ರ ಜೊತೆಗೆ BJPಯ ಒಳಗಡೆ ಈ ಯಡಿಯೂರಪ್ಪ ಅವರ ಮಗ ವಿಜಯೇಂದ್ರದ್ದು ಒಂದು ಗುಂಪಿದ್ರೆ, ಉಳಿದವ್ರದ್ದು ಒಂದು ಗುಂಪಿದೆ ಹಿರಿಯ ನಾಯಕರು. ಅವರಲ್ಲಿ ಕೆಲವರಂತೂ ವಿಜಯೇಂದ್ರ ಅವರನ್ನ ಪಕ್ಷದ ಅಧ್ಯಕ್ಷರ ಒಪ್ಕೊಳ್ಳೋಕ್ಕೂ ರೆಡಿ ಇಲ್ಲ, ಆದರೆ ಒಳಗಡೆ ಅನುಭವಿಸ್ತಾ ಇದ್ದಾರೆ. ಅವರು ಈ ಇಶ್ಯೂವನ್ನು ಬಳಸ್ಕೊತಾ ಇದ್ದಾರೆ. ಆ ಕಾರಣಕ್ಕೆ ಇವತ್ತು ಕೂಡ ಅಶೋಕ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಏನದು ಹೇಳಿಕೆ? ಈಗಲೂ ಕೂಡ ಯೋಗೇಶ್ವರ್ ಅವರು ನಿರಾಶರಾಗಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಆದರೆ ಈಗ ನಿರಾಶರಾಗುವ ಕೆಲಸ ಏನಿದೆ ಅದು ಕುಮಾರಸ್ವಾಮಿಗೆ ಬಂದಾಗ ಕಾಣುತ್ತೆ. ಕುಮಾರಸ್ವಾಮಿಯವರು ಎಟ್ ಎನಿ ಕಾಸ್ಟ್ ತಮ್ಮ ಮಗನನ್ನು ನಿಲ್ಲಿಸಿ ವಿಧಾನಸಭೆಗೆ ಕಳಿಸ್ಬೇಕು. ಅವ್ರದ್ದು ಒಂದೇ ಎಜೆಂಡಾ, ಪಟ್ಟಾಭಿಷೇಕ ಮಾಡಬೇಕು. ಪಟ್ಟಾಭಿಷೇಕ ಇಲ್ಲದೇನೆ ಯುವರಾಜನ ಪಟ್ಟಾಭಿಷೇಕ, ರಾಜನಾಗಿ ಪಟ್ಟಾಭಿಷೇಕ ಮಾಡಬೇಕು. ಆ ಪಟ್ಟಾಭಿಷೇಕಕ್ಕೆ ಅಡ್ಡಿಯಾಗಿ ಕೂತ್ಕೊಂಡ್ಬಿಟ್ಟಿದೆ.
ಅದು ಪ್ರಾಬ್ಲಮ್ಮು ಕುಮಾರಣ್ಣವರಿಗೆ. ಅವರಿಗೆ ಯಾಕಂದರೆ ಇಲ್ಲಿ ಒಂದು ರಾಜ್ಯ JDS ಅನ್ನು ವಹಿಸ್ಕೊಟ್ಟು ಅದಕ್ಕೊಂದು ಸಕಾಲ ಅವರಿಗೆ, ನಿಖಿಲ್ ಅವರಿಗೆ ಪಟ್ಟ ಕಟ್ಟಿಬಿಟ್ಟು ರಾಜ್ಯ BJPಯವನ್ನ ವಹಿಸ್ಕೊಟ್ಬಿಡೋದು. ಹೇಗೂ ರೇವಣ್ಣ ಕಂಪನಿ, ಭವಾನಿ ಅವ್ರದ್ದೆಲ್ಲ ಮುಳುಗೋಗ್ಬಿಟ್ರು ಅವರು ಇನ್ನು ಮತ್ತೆ ಬರೋಕ್ಕಾಗಲ್ಲ. ಸೊ ಈಗಲೇ ಈ ಪಕ್ಷದ ಏನಿದೆ ಆ ಪಕ್ಷವನ್ನು ವಹಿಸ್ಕೊಟ್ಬಿಟ್ಟು ತಾವು ಕೇಂದ್ರದಲ್ಲಿ ಮಂತ್ರಿ ಆಗ್ಯಾರ. ಸೊ ಇಲ್ಲೇನಾದರೂ ಮುಖ್ಯಮಂತ್ರಿ ಆಗೋ ಅವಕಾಶ ಬಂದರೆ ಪುಸ್ತಕಂತ ಬರಬೇಕು ಅನ್ನೋದು ಅವ್ರ ಗೇಮ್ ಪ್ಲ್ಯಾನ್. ಆದರೆ ನಿಖಿಲ್ ರಿಹೆಬಿಲಿಟೇಷನ್ ಆಗುವ ಚಾನ್ಸಸ್ ಕಾಣ್ತಾ ಇಲ್ಲ. ನಿಖಿಲ್ ಚನ್ನಪಟ್ಟಣದಲ್ಲಿ ಗೆಲ್ಲಬೇಕು ಅಂದರೆ ಯೋಗೀಶ್ವರ್ ಬೆಂಬಲ ಕೊಡಲೇಬೇಕು. ಯೋಗೀಶ್ವರ್ ಬೆಂಬಲ ಕೊಡದಿರೋ ಕಷ್ಟ ಇದೆ. ಯಾಕೆ ಕಷ್ಟ ಇದೆ ಅಂತ ನಿಮ್ಗೆ ಹೇಳ್ತೀನಿ ನಾನು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ DK ಸುರೇಶ್ ಅತಿ ಹೆಚ್ಚಿನ ಮತ ಪಡೆದಿದ್ರು. 80,000ಕ್ಕೂ ಅಧಿಕ ಮತ ಏನಿದೆ ಸುರೇಶ್ ಅವರಿಗೆ ಬಂದಿತ್ತು. ಸೊ ಈಗ ಸುರೇಶ್ ಅವರಾದರೂ ಕಣಕ್ಕಿಳಿದ್ರೆ ಆವಾಗ ಪರಿಸ್ಥಿತಿ ಗಂಭೀರ ಆಗುತ್ತೆ. ಒಂದು ಕಡೆ ಯೋಗೀಶ್ವರ್ ಅವರು ಮತ ಹೊಡೆದು, ಇನ್ನೊಂದು ಕಡೆ DK ಸುರೇಶ್ ಮತಗಳನ್ನು ನಡೆದ್ರೆ ಆವಾಗ ಮೂರನೇ ಸೋಲಿಗೆ ನಿಖಿಲ್ ಕುಮಾರಸ್ವಾಮಿಯವರು ಸಿದ್ಧ ಆಗಬೇಕಾಗುತ್ತೆ. ಅದಕ್ಕೆ ರೆಡಿ ಇಲ್ಲ. ಆದರೆ ಈ ಎಲ್ಲ ಒತ್ತಡಗಳ ನಡುವೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಬಯಸೋದೇನು, ಅವರು ಪ್ರಾಯಶಃ ಇವತ್ತು ನಾಳೆ BJP ವರಿಷ್ಠರ ಜೊತೆ ಅವ್ರಿಗೆ ಬೇಕಾಗಿದ್ದು ಒಂದೇ, ಏನಾದರೂ ಪ್ರೆಷರ್ ಹಾಕಿ ಯೋಗೀಶ್ವರ್ ಅವರು ಇಂಡಿಪೆಂಡೆಂಟ್ ಆಗಿ ನಿಲ್ಲದಂತೆ ತಮ್ಮ ಪಕ್ಷದ ಅಭ್ಯರ್ಥಿಗೆ ಬೆಂಬಲ ನೀಡುವಂತೆ ಮಾಡಬೇಕು ಅನ್ನೋದು ಅವರು. ಅದನ್ನು ರಾಜ್ಯ BJP ನಾಯಕರುಗಳು, ಕೇಂದ್ರ BJP ಎಲ್ಲರೂ ಒಟ್ಟಾಗಿ ರಾಜಕೀಯ ಒತ್ತಡ ಹಾಕಿ ಯೋಗೀಶ್ವರ್ ಅವರನ್ನು ತಮ್ಮ ಬೆಂಬಲಿಗರನ್ನಾಗಿ, ತಮ್ಮ ಅಭ್ಯರ್ಥಿಯ ಬೆಂಬಲಿಗರನ್ನಾಗಿ ಮಾಡಬೇಕು. ಇದು ಅವರ ಆಸೆ. ಯಾಕೆ ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ನಾವು ಸಪೋರ್ಟ್ ಮಾಡಿದ್ದೀವಿ, ನಮ್ಮ ಅಭ್ಯರ್ಥಿಯೇ ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಮಂಜುನಾಥ್ ಅವರನ್ನು BJP ಕೊಟ್ಟು ಆರಿಸಿದ್ದೀವಿ. ಇನ್ನು ಇದೆಲ್ಲವುದರ ನಡುವೆ ಯೋಗೀಶ್ವರ್ ನಿಂತ್ಕೊಳ್ತಾನೆ ಅಂದರೆ ನಮ್ಮ ಸಿಂಬಾಲ್ ಮೇಲೆ ನಿಂತ್ಕೊಳ್ಳಿ. ಬಟ್ ಇವತ್ತು ಬೆಂಗಳೂರಿನಲ್ಲಿ ಯೋಗೀಶ್ವರ್ ಏನು ಸುದ್ದಿಗಾರರ ಜೊತೆ, ಮಾಧ್ಯಮ ಜೊತೆ ಮಾತನಾಡಿದ್ರು. ಒಂದು, ಅವರು JDS ಸಿಂಬಾಲ್ನಲ್ಲಿ ನಿಂತ್ಕೊಳ್ಳೋದಕ್ಕೆ ಸಿದ್ಧರಿಲ್ಲ. ವೆರಿ ಮಚ್ ಕ್ಲಿಯರ್. ಐ ಡೋಂಟ್ ವಾಂಟ್, ನಾನು BJP ನಿಂತ್ಕೋತೀನಿ, ಅದಿಲ್ಲ ಅಂದರೆ ಇಂಡಿಪೆಂಡೆಂಟ್ ಸ್ಪರ್ಧೆ ಮಾಡುವುದು ನಿಶ್ಚಿತ. ಆ ಕಾರಣಕ್ಕೆ ಅವರು ಇವತ್ತು ಕೂಡ ಲಾಯರ್ನ ಭೇಟಿ ಮಾಡಿ ಅಫಿಡವಿಟ್ಗಳನ್ನ ರೆಡಿ ಮಾಡಿಸಿದ್ದಾರೆ. ಮಾಹಿತಿ ಪ್ರಕಾರ ಅವರು 2 ಸೆಟ್ ಆಫ್ ನಾಮಿನೇಷನ್ ರೆಡಿ ಮಾಡ್ತಾ ಇದ್ದಾರೆ. ಒಂದು ಸೆಟ್ ಏನಿದೆ ಪಕ್ಷೇತರರಾಗಿ, ಇನ್ನೊಂದು BJPದಾಗಿ. ಈ 2 ಸೆಟ್ನಲ್ಲಿ ಅವರ ಪರಿಸ್ಥಿತಿಯನ್ನು ನೋಡಿಬಿಟ್ಟು ಅವ್ರು ತೀರ್ಮಾನ ತಗೋತಾರೆ. ಅದರ ಜೊತೆಗೆ ಅವರು ಕಾಂಗ್ರೆಸ್ಸಿಗೆ ಸೇರಿ ಸ್ಪರ್ಧಿಸುವ ಚಾನ್ಸಸ್ಸನ್ನು ಸಂಪೂರ್ಣವಾಗಿ ನಾನು ನಿರಾಕರಿಸ್ತಾರೆ. ಈಸ್ ಎ ವೆರಿ ಡೀಪ್ ರೂಟೆಡ್ ಪೊಲಿಟಿಷಿಯನ್. ಅವರಿಗೆ DK ಜೊತೆಗೆ ಒಂದು ಸಂಪರ್ಕ ಇಲ್ಲ ಅಂದರೂ ನಾನು ನಂಬಲ್ಲ. ಅವ್ರು ನಾಡ ನೋಡಿಲ್ಲ, ಇದೆಲ್ಲ ರಾಜಕೀಯದಲ್ಲಿ ನಡೆಯುತ್ತೆ. ಸಂಪರ್ಕ ಇರಲೇಬೇಕು. ಅಂಥ ಅನಿವಾರ್ಯ ಸ್ಥಿತಿ ಬಂದರೆ ಅವರು ಕಾಂಗ್ರೆಸ್ಸಿಂದ ನಿಲ್ಲಬಹುದಾ, ಆ ಆಪ್ಷನ್ ಕೂಡ ಯೋಗೀಶ್ವರ್ ಓಪನ್ ಆಗಿಟ್ಟಿದ್ದಾರೆ. ಕಾಂಗ್ರೆಸ್ನಿಂದ ಸ್ಪರ್ಧಿಸೋ ಆಪ್ಷನ್ ಕೂಡ ಅವರು ಓಪನ್ ಆಗಿ ಇಟ್ಕೊಂಡಿದ್ದಾರೆ. ಅದರಂತೆ DK ಶಿವಕುಮಾರ್ಗೂ ಈಗ ತಕ್ಷಣದ ವೈರಿ ಅವರಿಗೆ ಸನ್ಮಾನ್ಯ ಕುಮಾರಸ್ವಾಮಿ. ಆದ್ದರಿಂದ ಅವರು ಕೂಡ ಈ ಆಪ್ಷನ್ಗೆ ಬೆಂಬಲ ಕೊಡೋದೇ ಇಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಅನಿವಾರ್ಯ ಆದರೆ ತಮ್ಮ ಸಹೋದರನ ಇಳಿಸ್ಬೋದು, ಅದಿಲ್ಲ ಅಂದರೆ ಯೋಗೀಶ್ವರಿಗೆ ಬೆಂಬಲ ಕೊಡೋದು. ಈ ಯಾವುದೇ ಪರಿಸ್ಥಿತಿ ನಿರ್ಮಾಣ ಆದರೂ ಇದು JDSಗೆ ಕುಮಾರಸ್ವಾಮಿಗೆ ಪೂರಕ ಆಗಿಲ್ಲ. ಇಂಥ ಸ್ಥಿತಿಯಲ್ಲಿ ಅವರು ನಿಖಿಲ್ ಅವ್ರನ್ನ ಬಲಿ ಕೊಡದೆ ತಮ್ಮ ಕುಟುಂಬದ ಇನ್ಯಾರನ್ನೋ ನಿಲ್ಲಿಸಿ ಬಲಿ ಕೊಡಬೇಕು. ಕುಟುಂಬದವ್ರು ಬಿಟ್ಟು ಬೇರೆಯವ್ರು ಬಲಿ ಕೊಡೋಕೆ ಅವರು ಸಿದ್ಧ ಇದ್ದಾರೆ, ಗೊತ್ತಿರೋದ. ಐ ಹ್ಯಾವ್ ಮೈ ಓನ್ ಡೌಟ್ಸ್. ಯಾಕಂದರೆ ಚನ್ನಪಟ್ಟಣ ನಮ್ಮದು, ನಮ್ಮವರೇ ನಿಂತ್ಕೋಬೇಕು ಅಂತೇನಿದೆ. ಹಾಗೆ JDSನ ಕೆಲವು ಕಾರ್ಯಕರ್ತರನ್ನ ನಿಲ್ಲಿಸ್ತಾರ ಅಂತ ಬಹುಮಟ್ಟಿಗೆ ನಿಲ್ಲಿಸಲ್ಲ ಅನ್ಸುತ್ತೆ. ಯಾಕಂದರೆ ಇವತ್ತಿನ ರಾಜಕಾರಣ BJP JDS ಎಲ್ಲ ಕೂಡ ಕಾಂಗ್ರೆಸ್ ಅಷ್ಟು ಅವರಿಗೆ ಕುಟುಂಬ ರಾಜಕಾರಣ ಅನ್ನೋದು ಭಾಳ ಪ್ರಿಯವಾದ್ದು. ತಮ್ಮ ಮಕ್ಕಳು ಈ ಚುನಾವಣೆಯಲ್ಲಿ ನೋಡಿ ನೀವು, ಮಹಾರಾಷ್ಟ್ರದಿಂದ ಇದ್ರವರೆಗೆ ಎಲ್ಲ ಮಕ್ಕಳು ನಿಲ್ಲಿಸೋದು ರಿಹ್ಯಾಬಿಲಿಟೇಷನ್ನು, ಮಕ್ಕಳು ನಿಲ್ಲಿಸೋದು ರಿಹ್ಯಾಬಿಲಿಟೇಷನ್ನು, ಉಳಿದ ಕಾರ್ಯಕರ್ತರಿಗೆ ತಲೆ ಮೇಲೆ ತಣ್ಣೀರು ಪಟ್ಟಿ ಹಾಕೋದು. ಕಾರ್ಯಕರ್ತರು ಕೆಲಸ ಮಾಡ್ತಾ ಇರಬೇಕು, ಅವರಿಗೇನಿಲ್ಲ, ಅವರಿಗೆಲ್ಲ ನನ್ನ ಮಗಳು ದೂರದಲ್ಲಿ ಏನೋ ತೋರಿಸ್ಬಿಟ್ಟು ತಮ್ಮ ಕುಟುಂಬ ರಿಹ್ಯಾಬಿಲಿಟೇಷನ್. ಕಾಂಗ್ರೆಸ್ BJP JDS ಮೂರೂ ಪಕ್ಷಗಳು ಇದೇ ಕೆಲಸ ಮಾಡ್ತಾರೆ.
ಒಂದು ಕುಟುಂಬ ರಾಜಕಾರಣ ಅನ್ನೋದೇ ಇವತ್ತಿನ ಸತ್ಯ ಆಗಿದೆ. ನಾವು ಕುಟುಂಬ ರಾಜಕಾರಣವನ್ನ ವಿರೋಧ ಮಾಡ್ತೀವಿ ಅಂತ ಹೇಳಿದ ಮೋದಿ ಮಹಾ ದೊಡ್ಡ ಸುಳ್ಳುಗಾರ. ಈ ಮಹಾರಾಷ್ಟ್ರದ ಟಿಕೆಟ್ ಹಂಚಿಕೆಯಲ್ಲಿ ನೋಡಿದ್ರೆ ಎಲ್ಲ ಮಕ್ಕಳಿಗೆ ಕೊಟ್ಟಿದ್ದಾರೆ. ಸೊ ಈ ಮಕ್ಕಳಿಗೆ ಟಿಕೆಟ್ ಹಂಚುವುದು ಮತ್ತು ಮಕ್ಕಳ ರಿಹ್ಯಾಬಿಲಿಟೇಟ್ ಮಾಡುವ ಇವತ್ತಿನ ಈ ರಾಜಕಾರಣ ಏನಿದೆ, ಇದನ್ನ ಪಕ್ಷ ಭೇದವನ್ನು ಮರೆತು ವಿರೋಧಿಸಬೇಕು. ಕುಟುಂಬ ರಾಜಕಾರಣ ಜನತಂತ್ರಕ್ಕೆ, ಪ್ರಜಾಪ್ರಭುತ್ವಕ್ಕೆ ಬಹುದೊಡ್ಡ ಅಪಾಯಕಾರಿ. ಯಾಕಂದರೆ ಈ ದೇಶ ಯಾರಪ್ಪನ ಮನೆ ಆಸ್ತಿ ಅಲ್ಲ. ಈ ದೇಶದ ರಾಜಕಾರಣವನ್ನು ನೀವು ಹೋಗ್ಬಿಟ್ಟು ಅದನ್ನ ಪಿತ್ರಾರ್ಜಿತ ಆಸ್ತಿಯಂತೆ ಪರಿಗಣಿಸೋದು ಮತ್ತು ಮಕ್ಕಳನ್ನು ರಿಹ್ಯಾಬಿಲಿಟೇಟ್ ಮಾಡೋದು, ಅದಕ್ಕಾಗಿ ಈ ಮೂರೂ ಪಕ್ಷಗಳಿಗೆ ಚೀಮಾರಿ ಹಾಕಬೇಕು, ಬದಲಾಗಬೇಕು, ವಿರೋಧಿಸಬೇಕು. ಕಾಂಗ್ರೆಸ್, BJP, JDS ಮೂರೂ ಪಕ್ಷಗಳು ಕುಟುಂಬ ರಾಜಕಾರಣದಲ್ಲಿ ಹೋಗಿವೆ. ಇವತ್ತು ಆ ಸ್ಥಿತಿ ಇದೆ. ಸೊ ಎನಿವೆ, ಚನ್ನಪಟ್ಟಣದ ಚುನಾವಣೆ ಇವತ್ತಿನವರೆಗಿನ ಬೆಳವಣಿಗೆ ಅಂತಂದರೆ BJPಯ ಒಳಗಡೆ ಒಡಕುಂಟು ಮಾಡಿದ್ದು ಎರಡು ಪಕ್ಷಗಳು, ಎರಡು ಗುಂಪುಗಳಾಗಿ ಅದು ಭಿನ್ನತೆಯನ್ನು ತೋರಿಸ್ತಾ ಇರೋದು. ಇದು ಥ್ಯಾಂಕ್ಸ್ ಟು ಕುಮಾರಸ್ವಾಮಿ ಅವರು BJPಯನ್ನು ಒಡೆಯುವುದರಲ್ಲಿ ಮತ್ತು ಎರಡು ಗುಂಪು ಮಾಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಇಟ್ ಎ ಮಾರ್ಲೆಸ್ ಜಾಬ್. ಹೀಗೆ ಆದರೆ BJP ಇನ್ನಷ್ಟು ಶಿಥಿಲವಾಗಿ ಮುಳುಗೋಗುತ್ತೆ. ಅದರ ಥ್ಯಾಂಕ್ಸ್ ಕೂಡ ಮುಂಗಡಾಗಿ ಕುಮಾರಣ್ಣನಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಎನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇದೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನಾನು ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮಾಡಬೇಡಿ. ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಇರಲಿ. ಅದರಂತೆ ಕುಟುಂಬ ರಾಜಕಾರಣವನ್ನು ಎಲ್ಲರೂ ವಿರೋಧ ಮಾಡಿ ಈ ಅಪ್ಪ ಮಗ ಮೊಮ್ಮಕ್ಕಳ ರಾಜಕಾರಣ ಏನು ಮೂರು ಪಕ್ಷಗಳು ಮಾಡ್ತೀವಿ ಅಂತ ಅಭ್ಯರ್ಥಿಗಳು ನಿಲ್ಲಿಸ್ತಾರೆ, ಅವ್ರನ್ನ ತಿರಸ್ಕರಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎನಿವೆ, ವಿಲ್ ಮೀಟ್ ಅಗೇನ್.